ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. Sessions case 339 of 2010. Rudrakshipura Ring Road Police Station versus Nivedita Devasagara and others. For defense evidence. ನಾನು ಮತ್ತು ಪಾಂಡು ಪಾಟೀಲ ಆರೋಪಿಗಳ ಪರವಾಗಿ ಹಾಜರಾಗ್ತೀವಿ ಇವರ ಆನರ್. I appear for the state, Your Honor. ಸ್ವಾಮಿ ಸುಶೀಲ್ ಕುಮಾರ್ ಭಿಂಗಾ ಅವರಿಗೆ ಸಮನ್ಸ್ ಜಾರಿಯಾಗಿದೆ ಸ್ವಾಮಿ. ಯುವರ್ ಆನರ್, ನಾನು ಸುಶೀಲ್ ಕುಮಾರ್ ಭಿಂಗಾ ಅವರ ಪರವಾಗಿ ಅಪಿಯರ್ ಆಗ್ತೀನಿ. ಭಿಂಗಾ ಅವರಿಗೆ ಮೈ ಹುಷಾರಿಲ್ಲ. ಹಿ ಈಸ್ ಸಫರಿಂಗ್ ಫ್ರಮ್ ಹೈ ಫೀವರ್. ಅದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. 1 ವಾರ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ದಯಮಾಡಿ 1 ವಾರ ಕಾಲಾವಕಾಶ ಕೊಡಬೇಕಾಗಿ ಕೇಳ್ಕೊತೇನೆ. ಮಂಜುನಾಥ್ ಅವರೇ, ಡಾಕ್ಟರ್ ಸರ್ಟಿಫಿಕೇಟ್ ತಗೊಳ್ಳಿ. ಓಕೆ, ಉಪಕಾರ ಆಯಿತು ಸ್ವಾಮಿ. ಯುವರ್ ಆನರ್, ತಾವು ಡಿಸ್ಪೋಸಲ್ ಬೇಕು ಅಂತ ಹೇಳ್ತಾ ಇದ್ದೀರಿ. ಯುವರ್ ಆನರ್, ಕೋರ್ಟ್ ಟೈಮ್ ವೇಸ್ಟ್ ಆಗಬಾರ್ದು. ಸುಶೀಲ್ ಕುಮಾರ್ ಭಿಂಗಾ ಅವರು ಆರೋಗ್ಯದ ಕಾರಣಕ್ಕೋಸ್ಕರ ಅವರು ಕೆಲವು ದಿವಸ ಟೈಮ್ ಕೊಟ್ಟಿದ್ದೀರಿ. ಹಾಗಾಗಿ ಈ ಮಧ್ಯದಲ್ಲಿ ಕೋರ್ಟ್ ಸಮಯ ವ್ಯರ್ಥ ಆಗಬಾರ್ದು ಅಂತ ನಾನು ಇವತ್ತು ಚಿತ್ತರಂಜನ್ ಅವರ ಪಾಟಿ ಸವಾಲನ್ನ ಮಾಡೋದಕ್ಕೆ ಇಷ್ಟಪಡ್ತೇನೆ ಯುವರ್ ಆನರ್. ಹಿಸ್ ಕ್ರಾಸ್ ಎಕ್ಸಾಮಿನೇಷನ್ ವಾಸ್ ಡೆಫರ್ಡ್ ಆನ್ ದಟ್ ಡೇ. ಇವತ್ತು ನಾನು ಅವ್ರನ್ನ ಪಾಟಿ ಸವಾಲು ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ ಯುವರ್ ಆನರ್. ಓಕೆ. ನಾನು ಹೇಳ್ದಾಗ ಹೇಳಿ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಇನ್ನೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಚಿತ್ತರಂಜನ್ ಅವರೇ, ತಾವು ಸುಮಾರು 7 ತಿಂಗಳ ಹಿಂದೆ ಇದೇ ಕೇಸ್ನಲ್ಲಿ, ಅಂದರೆ ಸುಮಾರು ಡಿಸೆಂಬರ್ 14ನೇ ತಾರೀಕು ಇಲ್ಲಿ ಬಂದು ಸಾಕ್ಷಿ ಹೇಳಿದೆ. ನನಗೆ ಡೇಟ್ ನೆನಪಿಲ್ಲ, ಆದರೆ ಸಾಕ್ಷಿ ಹೇಳಿದ್ದು ಹೌದು. ನೀವು ಅಪ್ರೂವರ್ ಆಗಿ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ರಿ. ಅಪ್ರೂವರ್ ಅಂದರೆ ಒಬ್ಬ ವ್ಯಕ್ತಿ ಅಪರಾಧದಲ್ಲಿ ಭಾಗಿಯಾಗಿ ಆ ಅಪರಾಧದ ಬಗ್ಗೆ ಪೂರ್ತಿ ಸಾಕ್ಷ್ಯ ನುಡಿಯುವ ದೃಷ್ಟಿಯಿಂದ ಸೆಕ್ಷನ್ 307ರಲ್ಲಿ ಕೋರ್ಟ್ನವರು ತಮಗೆ ಅಪ್ರೂವರ್ ಆಗೋದಕ್ಕೆ ಒಪ್ಪಿಗೆ ಕೊಟ್ಟ ಮೇಲೆ ತಾವು ಇಲ್ಲಿ ಅಪರಾಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬಂದು ಸಾಕ್ಷಿ ಹೇಳಿದ್ರಿ. ಹೌದು. ನಿಮಗೆ ಆ ಥರ ಅಪ್ರೂವರ್ ಆಗೋದಕ್ಕೆ ಕೋರ್ಟ್ನವ್ರನ್ನ ಕೇಳ್ಕೋಬೇಕು ಅಂತ ಪ್ರಾಸಿಕ್ಯೂಷನ್ನವ್ರು ನಿರ್ಧರಿಸಿದಾಗ ನೀವು ಅಪ್ರೂವರ್ ಆಗಿ ಬಂದು ಸಾಕ್ಷಿ ಹೇಳಬೇಕು ಅಂತ ಪೊಲೀಸರ ಕಡೆಯಿಂದ ನಿಮಗೆ ಬೆದರಿಕೆ, ಒತ್ತಡ, ಧನದ ಆಮಿಷ ಇವೇನಾದರೂ ಇದ್ವಾ? ಇಲ್ಲ. ಮತ್ತೆ ಯಾಕೆ ಅಪ್ರೂವರ್ ಆಗೋದಕ್ಕೆ ಒಪ್ಕೊಂಡ್ರಿ ನೀವು? ಇಲ್ಲಿ ಇಷ್ಟು ಜನ ಆರೋಪಿಗಳಿದ್ದಾರೆ, ಯಾರೂ ಅಪ್ರೂವರ್ ಆಗೋದಕ್ಕೆ, ತಾವು ಅಪರಾಧಿಗಳಲ್ಲಿ ಒಬ್ಬರು ಅಂತ ಹೇಳ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ತಾವು ಮಾತ್ರ ಅಪ್ರೂವರ್ ಆಗೋದಕ್ಕೆ ಯಾಕೆ ಒಪ್ಕೊಂಡ್ರಿ? ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಅಪ್ರೂವರ್ ಆಗೋಕ್ಕೆ ಒಪ್ಕೊಂಡೆ. ಅಂದರೆ ಹೇಗೆ? ನಾನು ನಿವೇದಿತಾ ಮತ್ತು ಶರ್ಮಿಳಾ ಅವ್ರ ಮಾತು ಕೇಳಿಕೊಂಡು ರಾಜಾನಂದ ಸ್ವಾಮಿಯವರ ಕೊಲೆಯಲ್ಲಿ ಭಾಗಿಯಾಗಿಬಿಟ್ಟಿದ್ದೆ.
ಆಮೇಲೆ ಹೆದರ್ಕೊಂಡು ಓಡ್ ಹೋಗ್ಬಿಟ್ಟಿದ್ದೆ. ಆದರೆ ಆಮೇಲೆ ನನ್ನ ಮನಸ್ಸಾಕ್ಷಿ ಚುಚ್ಚೋಕ್ಕೆ ಶುರುವಾಯಿತು. ನಾನು ಮಾಡಿದ ಪಾಪ ನನಗೆ ಶಿಕ್ಷೆ ಆಗಬೇಕು ಅನ್ನಿಸ್ತು. ಅದಕ್ಕೆ ಇಲ್ಲಿಗೆ ಬಂದು ಸರೆಂಡರ್ ಆಗಿ ಪೊಲೀಸ್ನವರಿಗೆ ಎಲ್ಲ ಸತ್ಯವನ್ನು ಹೇಳಿಬಿಟ್ಟೆ. ಆಮೇಲೆ ಅವರೇ ನಾನು ಅಪ್ರೂವರ್ ಆಗೋಕ್ಕೆ ಅರೇಂಜ್ ಮಾಡಿದ್ರು. ಓ, ನೀವು ಯಾವತ್ತೂ ಈ ಥರದ ಘೋರವಾದ ಪಾಪ ಮಾಡಿದವರಲ್ಲ. ನಿವೇದಿತಾ, ಶರ್ಮಿಳಾ ಮುಂತಾದ ಪಾಪಿಗಳು ನಿಮ್ಮನ್ನ ಈ ಥರದ ಅಪರಾಧ ಮಾಡೋದಕ್ಕೆ ಒಪ್ಪಿಸ್ಬಿಟ್ರು. ಈ ಥರದ ಘೋರವಾದ ಅಪರಾಧದಲ್ಲಿ ನೀವು ಭಾಗಿಯಾಗ್ಬಿಟ್ರಿ. ಈ ಥರದ ಅಪರಾಧದಲ್ಲಿ ಭಾಗಿಯಾದ ಮೇಲೆ ಪಾಪ ಧರ್ಮಾತ್ಮರು ನೀವು, ನಿಮ್ಮ ಆತ್ಮ ಚುಚ್ಚೋದಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ಬಂದು ಶರಣಾಗತರಾಗಿ ಎಲ್ಲ ಸಾಕ್ಷಿಗಳನ್ನು ಹೇಳಿ ನಿಮ್ಮ ಹೃದಯದಿಂದ ಪಾಪದ ಭಾವವನ್ನು ಕಳಚ್ಕೋಬೇಕು ಅಂತ ಅಪ್ರೂವರ್ ಆಗಿ ಬರೋದಕ್ಕೆ ಒಪ್ಕೊಂಡ್ಬಿಟ್ರಿ. ಹೌದಾ? ಹೌದು. ಆವತ್ತು ಜಡ್ಜ್ ಸಾಹೇಬರು ತಮ್ಮನ್ನ ಅಪ್ರೂವರ್ ಆಗೋದಕ್ಕೆ ಪ್ರಾಸಿಕ್ಯೂಷನ್ ಅವ್ರಿಗೆ ಪರ್ಮಿಷನ್ ಕೊಟ್ಟ ದಿವಸ ತಮಗೊಂದು ಎಚ್ಚರಿಕೆ ಮಾತು ಹೇಳಿದ್ರು ಜಡ್ಜ್ ಸಾಹೇಬರು. ನೀವು ಅಪ್ರೂವರ್ ಆಗಿ ಆ ಅಪರಾಧದಲ್ಲಿ ಭಾಗಿಯಾಗ್ಬಿಟ್ಟು ಆ ಅಪರಾಧದ ಪೂರ್ತಿ ಸತ್ಯಗಳನ್ನು, ನಿಮಗೆ ಗೊತ್ತಿರತಕ್ಕಂಥ ಪೂರ್ತಿ ಸತ್ಯಗಳನ್ನು ಮುಚ್ಚಿಡದೆ ಹೇಳಬೇಕು. ಏನಾದರೂ ಮುಚ್ಚಿಟ್ಟರಾಗಲಿ ಅಥವಾ ಸುಳ್ಳು ಹೇಳಿದ್ದೀರಿ ಅಂತ ಆಗಲಿ ಗೊತ್ತಾದರೆ ನಿಮಗೆ ಆ ಅಪರಾಧದ ಜೊತೆಗೆ ಈ ರೀತಿ ಸುಳ್ಳು ಸಾಕ್ಷ್ಯಕ್ಕೂ ಕೂಡ ಬೇರೆ ಶಿಕ್ಷೆ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ನೆನಪಿದೆಯಾ ನಿಮಗೆ? ಹೌದು. ಈಗ ಆ ಎಚ್ಚರಿಕೆಯ ಮಾತುಗಳನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಚಿತ್ತರಂಜನ್ ಅವರೇ, ತಾವು ರುದ್ರಾಂಚಲ ರಾಜ್ಯದವರಲ್ಲ, ಪಕ್ಕದ ರಾಜ್ಯದ ಚುಂಚನವಾಡೆಯವರು. ಅಂಥ ತಾವು ಈ ರುದ್ರಾಂಚಲ ರಾಜ್ಯದ ರುದ್ರಾಕ್ಷಿಪುರಕ್ಕೆ ಈ ಕೊಲೆ ನಡೆಯೋದಕ್ಕೆ 2 ತಿಂಗಳ ಮುಂಚೆ ಹಠಾತ್ತಾಗಿ ಭೇಟಿ ಕೊಟ್ಟು ಇಲ್ಲೇ ವಾಸ್ತವ್ಯ ಮಾಡೋದಕ್ಕೆ ಕಾರಣ. ನಾನೇನು ಹಠಾತ್ತಾಗೇನು ಬರಲಿಲ್ಲ ಇಲ್ಲಿಗೆ. ನನಗೆ ಸೆಂಟ್ರಲ್ ಗೌರ್ಮೆಂಟ್ HRD ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ ಬಂತು. ಡಿಮಿನಿಷಿಂಗ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇನ್ ರೂರಲ್ ಇಂಡಿಯಾ, ಅಂದರೆ ಗ್ರಾಮೀಣ ಭಾರತದಲ್ಲಿ ನಶಿಸಿ ಹೋಗುತ್ತಿರುವ ಕೃಷಿ ಚಟುವಟಿಕೆಗಳು ಅನ್ನೋ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಸ್ಕಾಲರ್ಶಿಪ್ ಬಂತು. ಅದಕ್ಕೆ ಸೂಕ್ತವಾದ ಸ್ಥಳ ರುದ್ರಾಕ್ಷಿಪುರ ಅನ್ನಿಸ್ತು. ಅದಕ್ಕೆ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಹಠಾತ್ತಾಗೂ ಏನು ಬರಲಿಲ್ಲ. ಭಿಂಗಾ ಸಾಹೇಬರು ಮತ್ತು ಪರಮಾನಂದ ಗೌಡರ ಆದೇಶದ ಮೇರೆಗೆ ಈ ಕೊಲೆಯ ವ್ಯೂಹದಲ್ಲಿ ಭಾಗಿಯಾಗೋದಕ್ಕೆ ನೀವು ಇಲ್ಲಿ ಬಂದು ಹಠಾತ್ತಾಗಿ ಬಂದು ವಾಸ್ತವ್ಯ ಹೂಡಿದ್ರಿ ಅಂತ ನಾನು ಹೇಳ್ತೇನೆ. ಇಲ್ಲ, ಸುಳ್ಳು. ಭಿಂಗಾ, ಪರಮಾನಂದ ಗೌಡ ಅವರಿಬ್ಬರು ನಂಗೆ ಪರಿಚಯನೇ ಇಲ್ಲ. ತಾವು ಸೆಂಟ್ರಲ್ ಗೌರ್ಮೆಂಟ್ನಿಂದ ಈ ಪ್ರಾಜೆಕ್ಟ್ ಬಂದಿದ್ದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ನ ಏನಾದರೂ ಇಟ್ಕೊಂಡಿದ್ದೀರಾ? ಇದೆ, ಎಲ್ಲನೂ ಕೋರ್ಟ್ಗೆ ಯಾವತ್ತೇ ಕೊಟ್ಟಿದ್ದೀನಿ, ವಿಚಾರಣೆ ಆದ ದಿವಸ. ಮಂಜುನಾಥ್ ಸರ್, ದಯವಿಟ್ಟು ಅದನ್ನು ತಗೊಂಡು ಬನ್ನಿ. ಎಕ್ಸಿಬಿಟ್ P31. ಓಕೆ, ಅದ್ರ ಬಗ್ಗೆ ಎಷ್ಟು ತಿಂಗಳು ರಿಸರ್ಚ್ ಮಾಡಿದ್ರಿ ರುದ್ರಾಕ್ಷಿಪುರದಲ್ಲಿ? ಒಂದು 3 ತಿಂಗಳು. ಆ ರಿಸರ್ಚ್ಗೆ ಸಂಬಂಧಪಟ್ಟ ಪೇಪರ್ಸ್ ಏನಾದರೂ ಇದೆಯಾ ತಮ್ಮ ಹತ್ರ? ಆ ರಿಸರ್ಚ್ಗೆ ಸಂಬಂಧಪಟ್ಟ ಪೇಪರ್ಸ್ನೇನಾದರೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀರಾ? ಇಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಲ್ಲ. ಹೋಗಲಿ, ಸೆಂಟ್ರಲ್ HRD ಡಿಪಾರ್ಟ್ಮೆಂಟ್ಗೆ ನೀವು ರಿಸರ್ಚ್ ಮಾಡಿದ ಪೇಪರ್ಸ್ನ ಪ್ರೊಡ್ಯೂಸ್ ಮಾಡಿದ್ದೀರಾ? ನಿಮ್ಗೆ ಅವರೇ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಿದ್ದು? ಓ, ಮಾಡಿದ್ದೀನಿ. ಪ್ರತಿ ತಿಂಗಳು ಪ್ರೋಗ್ರೆಸ್ ರಿಪೋರ್ಟ್ ಕಳಿಸ್ಲೇಬೇಕಲ್ಲ ಸ್ಕಾಲರ್ಶಿಪ್ ಬರಬೇಕು ಅಂದರೆ. ನೋಡಿ, ನಾನು RTI ಮೂಲಕ ಸೆಂಟ್ರಲ್ HRD ಡಿಪಾರ್ಟ್ಮೆಂಟ್ಗೆ
ಒಂದು ಅರ್ಜಿ ಹಾಕಿ ಒಂದು ಪ್ರಶ್ನೆ ಕೇಳಿದ್ದೆ. ತಾವು ಚಿತ್ತರಂಜನ್ ಅನ್ನೋರಿಗೆ ಡಿಮಿನಿಷಿಂಗ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಇನ್ ರೂರಲ್ ಇಂಡಿಯಾ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಹೇಳಿ ಸ್ಕಾಲರ್ಶಿಪ್ ಏನಾದರೂ ಕೊಟ್ಟಿದ್ದೀರಾ ಅಂತ ನಾನು ಅವ್ರನ್ನ ಕೇಳಿದ್ದೆ. ಅವರು ಉತ್ತರ ಕಳಿಸಿದ್ದಾರೆ. ಪಾಂಡು ಪಾಟೀಲ್ ಕೊಡಿಪ್ಪ, ನೋಡಿ ಇಲ್ಲಿದೆ ರೆಫರೆನ್ಸ್. ಯುವರ್ ಎನ್ಕ್ವೈರಿ regarding the scholarship to one Mr. Chittaranjan. We have not sanctioned any scholarship to a person named Chittaranjan or any other person for a project titling Diminishing Agricultural Activities in Rural India or any other subject in Rudranchala or any other state. This is for your information. ಅಂದರೆ ರುದ್ರಾಂಚಲ ರಾಜ್ಯದಲ್ಲಾಗಲಿ ಬೇರೆ ಯಾವುದೇ ರಾಜ್ಯದಲ್ಲಾಗಲಿ ನಶಿಸಿ ಹೋಗುತ್ತಿರುವ ಗ್ರಾಮೀಣ ಭಾರತದ ಕೃಷಿ ಚಟುವಟಿಕೆಗಳು ಅನ್ನೋ ಹೆಸರಿನಲ್ಲಿ ಯಾವುದೇ ರೀತಿಯ ರಿಸರ್ಚನ್ನು ಸಂಶೋಧನೆಯನ್ನು ಮಾಡೋದಕ್ಕೆ ಚಿತ್ತರಂಜನ್ ಅನ್ನೋರ್ಗಾಗಲಿ ಇನ್ಯಾರಿಗೆ ಆಗಲಿ ನಾವು ಯಾವುದೇ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಹೇಳಿದ. ತಮಗೆ HRDಯಿಂದ ಯಾವುದೇ ಸ್ಕಾಲರ್ಶಿಪ್ಪು ಬಂದಿರಲಿಲ್ಲ, ಯಾವುದೇ ಪ್ರಾಜೆಕ್ಟು ಇರಲಿಲ್ಲ. ನೋಡಿ, ನನಗಂತೂ ಸ್ಕಾಲರ್ಶಿಪ್ ಬಂದಿದ್ದು ಸತ್ಯ. ಇವ್ರು ಹಿಂಗ್ಯಾಕೆ ಬರೆದು ಕಳಿಸಿದಾರೋ ನನಗೆ ಗೊತ್ತಿಲ್ಲ. ಈ ಗವರ್ಮೆಂಟ್ ಆಫೀಸ್ಗಳು ಗೌರ್ಮೆಂಟ್ ಆಫೀಸ್ನವ್ರ ಬಗ್ಗೆ ತಮಗೂ ವಿಶ್ವಾಸ ಇಲ್ಲ, ತಮ್ಮ ಬಗ್ಗೆ ಎಲ್ಲರಿಗೂ ವಿಶ್ವಾಸ ಇರಬೇಕು. ನೋಡಿ, ನಾನು ಹೇಳ್ತೇನೆ, ತಾವು ಇಲ್ಲಿಗೆ ರುದ್ರಾಕ್ಷಿಪುರಕ್ಕೆ ಬಂದು ನೆಲೆಸಿದ್ದು ಪರಮಾನಂದ ಗೌಡ್ರ ಮೂಲಕ ಭಿಂಗಾವರಿಗೋಸ್ಕರ ರಾಜಾನಂದ ಸ್ವಾಮಿಯವರ ಕೊಲೆಯ ವ್ಯೂಹದಲ್ಲಿ ಭಾಗಿಯಾಗೋದಕ್ಕೆ. ಯಾವುದೇ ಪ್ರಾಜೆಕ್ಟ್ಗೋಸ್ಕರ ಅಲ್ಲ ಅಂತ ಹೇಳ್ತೇನೆ. ಇಲ್ಲ, ಸುಳ್ಳು. ಓಕೆ, ನೀವು ರುದ್ರಾಕ್ಷಿಪುರಕ್ಕೆ ಬಂದಿದ್ದು ಸುಮಾರಾಗಿ ಯಾವ ದಿನಾಂಕದಲ್ಲಿ? ಆಗಸ್ಟ್ ಕೊನೆ ವಾರ. ನೀವು ಅಲ್ಲಿ 3ನೇ ಆರೋಪಿ ಇದ್ದಾರಲ್ಲ, ಶರ್ಮಿಳಾ ಶಂಕರಮೂರ್ತಿ, ಅವರ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಇದ್ರಿ. ಹೌದು. ಯಾವತ್ತಿಂದ ಅವರ ಮನೆಗೆ ಪೇಯಿಂಗ್ ಗೆಸ್ಟ್ ಆಗಿ ಹೋದ್ರಿ? ಸೆಪ್ಟೆಂಬರ್ 15ನೇ ತಾರೀಕಿಂದ. ಆಗಸ್ಟ್ನಲ್ಲಿ ತಾವು ಬಂದ್ರಿ ಕೊನೆ ವಾರದಲ್ಲಿ. ಸೆಪ್ಟೆಂಬರ್ 15ರವರೆಗೂ, ಅಂದರೆ ಇವರ ಮನೆಗೆ ಪೇಯಿಂಗ್ ಗೆಸ್ಟ್ ಆಗಿ ಹೋಗೋದರವರೆಗೂ ತಾವು ರುದ್ರಾಕ್ಷಿಪುರದಲ್ಲಿ ಎಲ್ಲಿ ವಾಸವಾಗಿದ್ರಿ? ಮರ್ತು ಹೋಗಿದ್ದೀನಿ. ಸುಮಾರು 20-22 ದಿವಸ ಎಲ್ಲಿದ್ದಿರಿ ಅನ್ನೋ ವಿಚಾರವೇ ಮರ್ತು ಹೋಗಿದ್ಯಾ? ಹಾಂ, ಮರ್ತು ಹೋಗಿದ್ದೀನಿ. ಅಲ್ಲ, ನಾವು ಅಕಸ್ಮಾತ್ ಎಲ್ಲಾದರೂ ಬೇರೆ ಊರಲ್ಲಿ ಯಾವುದಾದ್ರೂ ಲಾಡ್ಜ್ನಲ್ಲಿ 1 ದಿವಸ ಇದ್ದರೂ ಕೂಡ ಯಾವತ್ತಿದ್ವಿ, ಯಾವ ಲಾಡ್ಜಲ್ಲಿದ್ವಿ ಅನ್ನೋದನ್ನು ಮರೆಯೋದಿಲ್ಲ. 20 ದಿವಸ ಇದ್ದದ್ದನ್ನು ನೀವು ಮರೆತು ಬಿಟ್ಟಿದ್ದೀರಾ? ಕೆಲವರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಎಲ್ಲರಿಗೂ ಒಂದೇ ಥರ ಇರಲ್ಲ ಸರ್. ನೋಡಿ, ನಾನು ಹೇಳ್ತೇನೆ, ನೀವು ರುದ್ರಾಕ್ಷಿಪುರದ ರಿಂಗ್ ರೋಡ್ನಲ್ಲಿರ್ತಕ್ಕಂಥ ನ್ಯೂ ರಂಗಾ ಕಂಫರ್ಟ್ಸ್ ಹೋಟೆಲ್ನಲ್ಲಿ 304ನೇ ರೂಮ್ನಲ್ಲಿ 22 ದಿವಸ ಇದ್ದಿರಿ ಅಂತ ಹೇಳ್ತೇನೆ. ನನ್ನ ಹತ್ರ ದಾಖಲೆಗಳಿದೆ. ಹೌದು ಅಂತೀರೋ, ಇಲ್ಲ ಅಂತೀರೋ? ಹೌದು, ಅಲ್ಲಿದ್ದದ್ದು ಹೌದು. ಮರ್ತು ಹೋಗಿತ್ತು. ಮರ್ತು ಹೋಗಿತ್ತು. ಯಾಕೆ ಚಿತ್ತರಂಜನ್ ಮರ್ತಿದ್ದು?
ಮರೆಯೋದಕ್ಕೆ ಏನಾದರೂ ವಿಶೇಷವಾದ ಕಾರಣ ಇರಬೇಕು ಅಲ್ವಾ? ಅದರಲ್ಲಿ ವಿಶೇಷವಾದ ಕಾರಣ ಇರ್ಬಂತು. ಹೇಳಿದ್ನಲ್ಲ, ನನಗೆ ಜ್ಞಾಪಕ ಶಕ್ತಿ ಕಡಿಮೆ ಅಂತ. ನಿಮಗೆ ಬರ್ತಾ ಇದ್ದಿದ್ದ ಸ್ಕಾಲರ್ಶಿಪ್ ಎಷ್ಟು HRD ಡಿಪಾರ್ಟ್ಮೆಂಟಿಂದ? ತಿಂಗಳಿಗೆ 15,000 ರೂಪಾಯಿ. ನ್ಯೂರಂಗ ಕಂಫರ್ಟ್ಸ್ ಹೋಟೆಲಲ್ಲಿ ಇದ್ರಲ್ಲ, ನೀವು ಮರೆತು ಹೋಗಿದ್ದೀರಲ್ಲ, ಆ ನ್ಯೂರಂಗ ಕಂಫರ್ಟ್ಸ್ ಹೋಟೆಲ್ದು ಟ್ಯಾರಿಫ್ ತರಿಸಿದ್ದೀನಿ. ಎಲ್ಲಪ್ಪ ಟ್ಯಾರಿಫ್ ಕೊಡಪ್ಪ. ನೋಡಿ, 304ನೇ ರೂಮ್, ಲಗ್ಸುರಿ ರೂಮ್. ಆ ಲಗ್ಸುರಿ ರೂಮ್ 304ನೇ ರೂಮ್ದು ನೋಡಿ, ಇಲ್ಲಿ ದಿನದ ಬಾಡಿಗೆ 3,400 ರೂಪಾಯಿ ಪ್ಲಸ್ ಟ್ಯಾಕ್ಸ್. ಅಂದರೆ ದಿನಕ್ಕೆ ಸುಮಾರು 4,000 ರೂಪಾಯಿ ಬಾಡಿಗೆ ಈ ರೂಮ್. ಹಾಂ, ಇರ್ಬೋದು. ದಿನಕ್ಕೆ 4,000 ರೂಪಾಯಿ ಬಾಡಿಗೆ, ತಿಂಗಳಿಗೆ 15,000 ರೂಪಾಯಿ ಬರ್ತಾ ಇತ್ತು ನಿಮಗೆ. ತಿಂಗಳಿಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಬರೋ ನೀವು ದಿನಕ್ಕೆ 4,000 ರೂಪಾಯಿ ಬಾಡಿಗೆ ಇರತಕ್ಕಂಥ ರೂಮ್ನಲ್ಲಿ 22 ದಿವಸ ಇರ್ತೀರಿ. 88,000 ರೂಪಾಯಿ ಬರೀ ರೂಮ್ ಬಾಡಿಗೆ ಕೊಡ್ತೀರಿ. ಊಟ ತಿಂಡಿ ಕನ್ವೆನ್ಸ್ ಎಲ್ಲ ಬಿಟ್ಬಿಡಿ. ತಿಂಗಳಿಗೆ 15,000 ಬರೋದು, 88,000 ಪ್ಲಸ್ 30ರಿಂದ 40,000 ರೂಪಾಯಿ. ಅಂಥ ರೂಮ್ನಲ್ಲಿ ಯಾಕಿದ್ರಿ? ಟೈಮು ಅಂದರೆ ಇರಲೇಬೇಕಾಗತ್ತೆ. ಓಕೆ, ನೀವು 88,000 ರೂಪಾಯಿ ಬಾಡಿಗೆ ಕೊಟ್ಟರೆ ಬರೋವಾಗ? ಹಾಂ, ಕೊಟ್ಟಿದ್ದೀನಿ. ದುಡ್ಡೆಲ್ಲಿತ್ತು? ಅದು ನನ್ನ ಹಳೆಯ ಕೆಲಸದಲ್ಲಿ ಸೇವಿಂಗ್ಸ್ ಇತ್ತು, ಅದರಲ್ಲಿ ಕೊಟ್ಟಿದ್ದೀನಿ. ಚೆಕ್ ಕೊಟ್ರ, ಕ್ಯಾಶ್ ಕೊಟ್ರ? ಚೆಕ್ಕು. ಯಾವ ಬ್ಯಾಂಕಿಂದ? ಕ್ಯಾಶ್ ಕೊಟ್ಟಿದ್ದೀನಿ, ಮರ್ತು ಹೋಗಿತ್ತು. ಕ್ಯಾಶ್ ನೀವು ಬರೋವಾಗಲೇ ಡ್ರಾ ಮಾಡ್ಕೊಂಡು ತಂದಿದ್ರಾ ಅಥವಾ ಇಲ್ಲೇ ಎಲ್ಲಾದರೂ ಡ್ರಾ ಮಾಡ್ಕೊಂಡ್ರಾ? ಅದು ಡ್ರಾ ಮಾಡ್ಕೊಂಡು ತಂದಿದ್ದೆ. ಯಾವ ಬ್ಯಾಂಕಿಂದ? ಅದು ಮರ್ತು ಹೋಗಿದೆ. ಅಂದರೆ ಯಾವ ಬ್ಯಾಂಕಿಂದ ನೀವು 88,000ದಷ್ಟು ದೊಡ್ಡ ಮೊತ್ತದ ಹಣವನ್ನು ಡ್ರಾ ಮಾಡದೆ ಅನ್ನೋ ವಿಚಾರನೇ ಮರೆತು ಹೋಗುವಷ್ಟು ಬ್ಯಾಂಕ್ ಅಕೌಂಟ್ಗಳಿದೆಯಾ ತಮ್ಮ ಹತ್ರ? ಹೋಗ್ಲಿ ಬಿಡಿ, ಕ್ಯಾಶ್ ಕೊಟ್ರಿ. ಹಾಂ ಹಾಂ ಹಾಂ, ಹೌದು. 88,000 ರೂಪಾಯಿ ನೀವು ಬಿಡೋ ದಿವಸ ಕೊಟ್ರ? ಇಲ್ಲ, ಅಡ್ವಾನ್ಸ್ ಆಗಿ 20,000 ಕೊಟ್ಟಿದ್ದೆ ಅನಿಸುತ್ತೆ. ಬಿಡೋ ದಿನ ಮಿಕ್ಕಿದ್ದ 68,000 ಕೊಟ್ಟಿದ್ದೀನಿ. ಮಂಜುನಾಥ್, ನೋಡಿ ಆ ಹೋಟೆಲ್ದು ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಸಾಮಾನು ಮಾಡಿದ್ದೀವಲ್ಲ, ಅದು ಕೊಡಿ. ನೋಡಿ, ನ್ಯೂರಂಗ ಕಂಫರ್ಟ್ಸ್ ಹೋಟೆಲ್ದು ಲೆಡ್ಜರ್ ಎಕ್ಸ್ಟ್ರಾಕ್ಟ್ನ ತಾವು ಬಾಡಿಗೆಗಿದ್ದ ಅವಧಿದು ನ್ಯಾಯಾಲಯದ ಮೂಲಕ ಸಮನ್ಸು ಮಾಡಿ ತರಿಸಿದ್ದೀವಿ. ನೋಡಿ, ಇಲ್ಲಿದೆ. ಆಗಸ್ಟ್ 23ನೇ ತಾರೀಕು ತಾವು ಚೆಕ್ ಇನ್ ಆಗಿರೋದು. ಆಗಸ್ಟ್ 23, 2010. ನೋಡಿ, ಅವತ್ತು ಚಿತ್ತರಂಜನ್ ಅಂತ ಸೈನ್ ಮಾಡಿದ್ದೀರಿ. ನೋಡಿ, ಲೆಡ್ಜರ್ನಲ್ಲಿ ಹೋಟೆಲ್ನವ್ರು ಬರೆದಿದ್ದಾರೆ, ಅಡ್ವಾನ್ಸ್ ಪೇಯ್ಡ್ ಅನ್ನೋ ಕಾಲಮ್ನಲ್ಲಿ ನೋ ಅಡ್ವಾನ್ಸ್. ಯಾಕೆ ಅಂದರೆ ಮಿಸ್ಟರ್ ಚಿತ್ತರಂಜನ್ ಈಸ್ ಎ ಪರ್ಸನಲ್ ಗೆಸ್ಟ್ ಆಫ್ ದಿ ಓನರ್. ನೀವು ಓನರ್, ಈ ಹೋಟೆಲ್ನ ಮಾಲೀಕರ ಖಾಸಗಿ ಸ್ನೇಹಿತರು, ಅವರ ಅತಿಥಿಗಳು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿಲ್ಲ. ನೀವು ಸೆಪ್ಟೆಂಬರ್ 15ನೇ ತಾರೀಕು ಇಲ್ಲಿ ಖಾಲಿ ಮಾಡಿದ್ದೀರಿ.
ಅಲ್ಲಿ ಅಮೌಂಟ್ ಪೇಯ್ಡ್ ಅನ್ನೋ ರೂಮ್ ರೆಂಟ್ ಅನ್ನೋ ಇದರಲ್ಲಿ ನಾಟ್ ಅಪ್ಲಿಕಬಲ್. Amount paid, room rent not applicable because Mr. Chittaranjan is a personal guest of the owner. ಮಾಲೀಕರ ಖಾಸಗಿ ಅತಿಥಿ ಮಿಸ್ಟರ್ ಚಿತ್ತರಂಜನ್ರವರು, ಆದ್ದರಿಂದ ಅವರ ಹತ್ರ ಹಣ ತಗೊಳ್ತಾ ಇಲ್ಲ ಅಂತ ಬರೆದಿದ್ದಾರೆ. ನ್ಯೂ ರಂಗ ಕಂಫರ್ಟ್ಸ್ ಹೋಟೆಲ್ನವರು ನಿಮ್ಮ ಹತ್ರ ದುಡ್ಡು ತಗೊಂಡಿಲ್ಲ, ಯಾಕೆ? ಹಾಂ ಈಗ ನೆನಪಾಯಿತು. ಅವರು ನನ್ನ ಫ್ರೆಂಡ್ ಹೋಟೆಲ್ ಅದು, ಬಾಡಿಗೆ ಬೇಡ ಅಂತಂದಿದ್ರು. ಓಹೋ, ಏನು ನಿಮ್ಮ ಫ್ರೆಂಡ್ ಹೆಸರು? ಮರ್ತೋಗಿದೆ, ಫ್ರೆಂಡ್ ಹೆಸರು ಮರ್ತೋಗಿದೆ. ನಾನು ನೆನಪಿಸ್ತೇನೆ. ಎಲ್ಲ ನೋಡಿ, ನ್ಯೂ ರಂಗ ಕಂಫರ್ಟ್ಸ್ ಇಲ್ಲಿ ನೋಡಿ, ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ರುದ್ರಾಕ್ಷಿಪುರ ಡೆವಲಪ್ಮೆಂಟ್ ಅಥಾರಿಟಿನವರು, RDA. ಅದರದ್ದು ಕಾಪಿ ತರಿಸಿದ್ದೀನಿ ಆ ಹೋಟ್ಲಿಗೆ ಸಂಬಂಧಪಟ್ಟ ಹಾಗೆ. ರಿಂಗ್ ರೋಡ್ನಲ್ಲಿರ್ತಕ್ಕಂಥ ನ್ಯೂ ರಂಗ ಕಂಫರ್ಟ್ಸ್ ಹೋಟೆಲ್ ನೋಡಿ, ಅದರ ಓನರ್ ಹೆಸರು ನೋಡಿ. ನೋಡಿ, ಪರಮಾನಂದ ಗೌಡ, ಪಾಲಿಟಿಷಿಯನ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್. ಮಿನಿಸ್ಟರ್ ಪರಮಾನಂದ ಗೌಡರು ಅದರ ಓನರ್. ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಲ್ಲ, ಆ ಫ್ರೆಂಡು ಪರಮಾನಂದ ಗೌಡರು.